ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯನ ಗ್ರಂಥ 61ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ನಾವು ವಾಕ್ಯವನ್ನು ಧ್ಯಾನಿಸೋಣ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮುಯಿ ತೀರಿಸುವ ದಿನ. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿ ಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಆಮೇನ್. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಯೆಹೋವನ ಆತ್ಮವು ನನ್ನ ಮೇಲೆ ಅದೇ. ದೇವರ ಪರಿಶುದ್ಧಾತ್ಮವು ಯಾರ ಮೇಲೆ ಇರುತ್ತೋ ಆ ಸ್ಥಳದಲ್ಲಿ ದೇವರು ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನಂತೆ. ಆಮೇನ್. ಹಲ್ಲೆಲೂಯಾ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಕರ್ತನು ಯಾರನ್ನು ಅಭಿಷೇಕಿಸುತ್ತಾನಂತಂದ್ರೆ, ದೇವರಿಗೆ ವಿಧೇಯತೆಯನ್ನು ತೋರಿಸುವಂಥವರಿಗೆ, ದೇವರ ಮೇಲೆ ಭಯಭಕ್ತಿ ಉಳ್ಳಂಥವರಿಗೆ, ದೇವರ ಮೇಲೆ ಭರವಸೆ ಉಳ್ಳಂಥವರಿಗೆ, ದೇವರ ಮೇಲೆ ನಂಬಿಕೆಯನ್ನು ಇಟ್ಟಂಥವರಿಗೆ ದೇವರು ಆತನ ಆತ್ಮವನ್ನು ಅನುಗ್ರಹಿಸಿ, ಆತನು ಪರಿಶುದ್ಧಾತ್ಮ ದೇವರು ಅವರ ಮೇಲೆ ಇಳಿದು ಬರುವಾಗ ಆತನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವಂತವನಾಗಿದ್ದಾನಂತೆ. ಬಡವರು ಅಂದ್ರೆ ಯಾರು? ಅಧೀನರಾಗಿ ಬಂಧಿಸಲ್ಪಟ್ಟಂಥವರು, ಸೈತಾನನ ಬಂಧಕದಲ್ಲಿ ಬಂಧಿಸಲ್ಪಟ್ಟಂಥವರು, ಅನಾರೋಗ್ಯದಲ್ಲಿ ಬಂಧಿಸಲ್ಪಟ್ಟಂಥವರು, ದರಿದ್ರರನ್ನು, ಅವರಿಂದ ಎದ್ದೇಳುಕೆನೆ ಆಗುವುದಿಲ್ಲ ಎಂಬುದಾಗಿ ಇರುವಂಥವರನ್ನು, ಅವರಿಂದ ಯಾವುದು ಕಾರ್ಯಗಳು ನನ್ನಿಂದ ಆಗುವುದಿಲ್ಲ ಎಂಬುದಾಗಿ ಇತರರಿಗೆ ಏನು ಸಹಾಯ ಸಹಿತ ಮಾಡ್ಲಿಕ್ಕೆ ಆಗುವುದಿಲ್ಲವೋ ಅಂತ ಬಡವರು. ಅಂದ್ರೆ ಸೈತಾನನ್ನು ಕೊಡುವಂತ ಎಲ್ಲ ವಿಧವಾದಂಥ ದುಷ್ಟನ ಬಂಧಕದಲ್ಲಿ ಬಂಧಿಸಲ್ಪಟ್ಟಂಥವರಿಗೆ ಅಂಥ ಬಡವರು, ದೇವರ ಮೇಲೆ ಭಯ ಇಲ್ಲದವರು, ದೇವರ ಮೇಲೆ ಭಕ್ತಿ ಇಲ್ಲದವರು, ದೇವರ ಮೇಲೆ ಒಂದು ಆಸೆ ಇಲ್ಲದವರು, ದೇವರ ಮೇಲೆ ಒಂದು ನಂಬಿಕೆ ಇಲ್ಲದವರಿಗೆ ದೇವರು ಹೇಳುತ್ತಾ ಇದ್ದಾನೆ, ಬಡವರಿಗೆ ಶುಭ ವರ್ತಮಾನವನ್ನು ನಾನು ಸಾರುವುದಕ್ಕೆ ನಿಮ್ಮನ್ನು ಅಭಿಷೇಕಿಸಿದ್ದೇನೆ ಎಂಬುದಾಗಿ. ದೇವರು ಅಭಿಷೇಕಿಸಿದವರನ್ನು ಕಳಿಸಿ ನಾನು ನಿನಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೇನೆ. ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ಖಂಡಿತವಾಗ್ಲೂ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನನ್ನು ಬಿಡುಗಡೆ ಮಾಡುತ್ತಾನೆಂಬುದಾಗಿ ನಂಬಿಕೆಯಿಂದ ಆ ಅಭಿಷೇಕ್ತನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದರೆ ಖಂಡಿತ ದೇವರು ನಿಮ್ಮನ್ನು ಬಿಡುಗಡೆ ಮಾಡುವಂಥವನಾಗಿದ್ದಾನೆ. ನೀವು ಬಡವರಾಗಿರಬಹುದು, ಆತ್ಮೀಯದಲ್ಲಿ ಬಡವರಾಗಿರಬಹುದು, ಅಥವಾ ಆರ್ಥಿಕದಲ್ಲಿ ನೀವು ಬಡವರಾಗಿರಬಹುದು, ಯಾವುದರಲ್ಲೂ ಸಹ ನೀವು ಬಡವರಾಗಿರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತಾ ಇದೆ, ಯಾವ ಸ್ಥಳದಲ್ಲಿ ದೇವರ ವಾಕ್ಯವು ಪರಿಶುದ್ಧಾತ್ಮ ದೇವರು ಇರುತ್ತಾರೋ ಅವರ ಬಡತನವು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಐಶ್ವರ್ಯವಂತನಾಗುತ್ತಾನಂತೆ. ಆಮೇನ್. ಹಲ್ಲೆಲೂಯಾ. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೋಸ್ಕರ ದೇವನು ಬಂದಿದ್ದಾನಂತೆ. ಇವಾಗ ನೋಡ್ರಿ, ಒಂದು ಸೇವಕಳು ಬಂದು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಖಂಡಿತವಾಗಲೂ ಪರಿಶುದ್ಧಾತ್ಮ ದೇವರು ಯಾರನ್ನು ಅಭಿಷೇಕಿಸಿ, ಕರ್ತನು ಯಾರನ್ನು ಪ್ರೇರೇಪಣೆ ಮಾಡಿ ನೀನು ಇಂಥ ಮನೆಗೆ ಹೋಗು, ಇಂಥ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸು, ಇಂಥ ಮನೆಯಲ್ಲಿ ಇರುವಂಥವರ ಸಂಕಟದಲ್ಲಿದ್ದಾರೆ ಅವ್ರಿಗೋಸ್ಕರ ನೀನು ಪ್ರಾರ್ಥಿಸು, ವಿಜ್ಞಾಪಿಸು ಎಂಬುದಾಗಿ ದೇವರು ಪ್ರೇರೇಪಣೆ ಕೊಟ್ಟು ಕಳಿಸ್ತಾರೋ ಆ ಸ್ಥಳದಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ಅವರ ಮನಮುರಿದವರ ಹೃದಯವನ್ನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಅವರು ಪ್ರಾರ್ಥಿಸುವಾಗ ಅವರಿಗೆ ಅದು ವಾಸಿಯಾಗುತ್ತದಂತೆ. ಅದು ಕೈಯಾಗಿರಬಹುದು, ಕಾಲಾಗಿರಬಹುದು, ಅಥವಾ ದೇಹದಲ್ಲಿ ಯಾವುದೇ ಭಾಗವಾಗಿರಬಹುದು. ಆದರೆ ದೇವರು ಹೇಳುತ್ತಾ ಇದ್ದಾನೆ, ಮನಮುರಿದವರಿಗೆ, ಗಾಯ ಹೊಂದಿದವರಿಗೆ ಎಂಬುದಾಗಿ ಅದನ್ನು ವಾಸಿ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಮೊದಲನೇದಾಗಿ ಮನಮುರಿದು ಅಂತಂದ್ರೆ, ಇನ್ನು ನನ್ನ ಜೀವಿತ ಇಷ್ಟೇ, ನನ್ನಿಂದ ಏನು ಆಗೋದಿಲ್ಲ, ನನ್ನ ಬ್ರತಕಲಿಕ್ಕೆ ಆಗೋದಿಲ್ಲ, ಇನ್ನು ನನ್ನ ಲೈಫ್ ಇಷ್ಟೇ, ನನ್ನ ಕಡೆಯಿಂದ ಏನು ಮಾಡೋಕ್ಕೆ ಆಗೋದಿಲ್ಲ ಎಂಬುದಾಗಿ, ನಾನು ಇನ್ನೇನಾದರೂ ಮಾಡ್ಕೋಬೇಕೆಂಬುದಾಗಿ ನೀವು ಅಂದ್ಕೊಂಡಿರಬಹುದು. ಆದರೆ ದೇವ್ರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇದ್ದೇನೆ,
ನಾನು ನಿನಗೆ ವಾಗ್ದಾನವನ್ನು ಮಾಡಿದ್ದೇನೆ, ನಾನು ಖಂಡಿತವಾಗಲೂ ನಿನ್ನನ್ನು ಬಿಡಿಸುತ್ತೇನೆ, ಎಲ್ಲ ಬಂಧಕಗಳಿಂದ ಬಿಡಿಸುತ್ತೇನೆ, ಎಲ್ಲ ಸೈತಾನನ ಬಂಧಕದಿಂದ ಬಿಡಿಸುತ್ತೇನೆ, ಎಲ್ಲ ಮಾಟ ಮಂತ್ರ ಶಕ್ತಿಯ ಕಾರ್ಯಗಳಿಂದ ನಾನು ನಿನ್ನನ್ನು ಬಿಡಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡುತ್ತಾ ಇದ್ದಾನೆ. ಆತನು ನಿಮ್ಮ ಹೃದಯವನ್ನು ಮನಮುರಿದಂಥ ಹೃದಯದಿಂದ ನೀವು ಕರ್ತನ ಹತ್ತಿರ ಬಂದು ಪ್ರಾರ್ಥನೆ ಮಾಡುವುದಾದರೆ ಆತನು ಹೇಳುತ್ತಾ ಇದ್ದಾನೆ, ನಾನು ನಿನ್ನೊಟ್ಟಿಗಿದ್ದೇನೆ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ, ನಿನಗೆ ಸ್ವಸ್ಥತೆಯನ್ನು ಅನುಗ್ರಹಿಸುತ್ತೇನೆ. ನೀನು ಯಾವ್ಯಾವ ಬಂಧಕದಲ್ಲಿ ಬಂಧಿಸಲ್ಪಟ್ಟಿದೆಯೋ ಎಲ್ಲ ಬಂಧಕಗಳಿಂದಲೂ, ಎಲ್ಲ ಸರ್ಪಣೆಗಳಿಂದಲೂ, ಎಲ್ಲ ಮಾಟ ಮಂತ್ರ ಶಕ್ತಿಯ ಕಾರ್ಯಗಳಿಂದಲೂ ನಾನು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ನೋಡ್ರಿ, ಇಲ್ಲಿ ಕದ ತೆರೆಯುವುದನ್ನು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಕದ ಅಂದ್ರೆ ಆರೋಗ್ಯದ ಕದವನ್ನು ನಾನು ನಿಮಗೋಸ್ಕರ ತೆರೀತಾ ಇದ್ದೇನೆ, ಐಶ್ವರ್ಯದ ಕದವನ್ನು ನಾನು ನಿಮಗೋಸ್ಕರ ತೆರೀತಾ ಇದ್ದೇನೆ, ಆಶೀರ್ವಾದದ ಕದವನ್ನು ನಾನು ನಿಮಗೋಸ್ಕರ ತೆರೆಯುತ್ತಾ ಇದ್ದೇನೆ. ಇಲ್ಲಿವರೆಗೂ ಸೈತಾನನು ನಿಮಗೆ ಬಂದಂಥ ಎಲ್ಲ ಆಶೀರ್ವಾದಗಳನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು, ಸಂಪತ್ತನ್ನು, ಒಳ್ಳೆಯ ಹೆಸರನ್ನು, ಗಾನ ಮನ ಮಹಿಮೆ ಎಲ್ಲವನ್ನು ಅವನು ಕದ್ದುಕೊಂಡಿದ್ದಾನೆ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಇವತ್ತು ನಾನು ಬಂದಿಗಳಿಗೆ ಕದ ತೆರೆಯುವುದನ್ನು ಅದಕ್ಕೋಸ್ಕರ ಬಂದಿದ್ದೇನೆ ಎಂಬುದಾಗಿ. ಇವತ್ತು ದೇವರು ನಿಮ್ಮ ಬಂಧಕದಲ್ಲಿ ನಿಮ್ಮ ಬಾಗಿಲುಗಳು ಎಲ್ಲೆಲ್ಲಿ ಮುಚ್ಚಿದೆಯೋ, ಆಶೀರ್ವಾದ ಬಾಗಿಲುಗಳು ಎಲ್ಲಿ ಮುಚ್ಚಿದೆಯೋ, ಐಶ್ವರ್ಯದ ಬಾಗಿಲು ಎಲ್ಲಿ ಮುಚ್ಚಿದೆಯೋ, ಆರೋಗ್ಯದ ಬಾಗಿಲು ಎಲ್ಲಿ ಮುಚ್ಚಿದೆಯೋ, ನಿಮ್ಗೆ ಒಳ್ಳೆ ಹೆಸರಿನ ಬಾಗಿಲು ಎಲ್ಲಿ ಮುಚ್ಚಿದೆಯೋ, ಇವತ್ತು ಕರ್ತನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮ ಬಾಗಿಲುಗಳನ್ನು ತೆರೆಯುವಂತವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಆತನು ಹೇಳುತ್ತಾ ಇದ್ದಾನೆ, ಯೆಹೋವನು ನೇಮಿಸುವ ಶುಭ ವರ್ಷ ನಮ್ಮ ದೇವರು ಮುಯ್ತಿರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ ವಸ್ತ್ರ, ಇವುಗಳನ್ನು ಒದಗಿಸಿ ಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ನೋಡ್ರಿ, ಇವತ್ತಿನವರೆಗೂ ನೀವು ಎಷ್ಟೋ ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ವೇದನೆಯಲ್ಲಿ, ಸಮಸ್ಯೆಗಳಲ್ಲಿ, ಸಾಲದ ತೊಂದರೆಗಳಲ್ಲಿ ಹೇಳ್ಕೊಳ್ಳಿಕ್ಕೆ ಆಗಲಾರ್ದಂಥ ದುಃಖದಲ್ಲಿ ನೀವು ಇರಬಹುದು. ನಿಮ್ಮ ದುಃಖಗಳನ್ನು ಇತರರ ಜೊತೆಗೆ ಕೂಡ ಹಂಚಿಕೊಳ್ಳಿಕ್ಕೆ ಆಗಲಾರ್ದ ಹಾಗೆ ಇರಬಹುದು. ಆದರೆ ದೇವರು ಹೇಳ್ತಾ ಇದ್ದಾನೆ, ನೀವು ಎಷ್ಟೇ ದುಃಖದಲ್ಲಿ ಇದ್ರೂ ಕೂಡ ನಾನು ನಿನ್ನನ್ನು ಸಂತೈಸುವಂತ ದೇವರಾಗಿದ್ದೇನೆ. ಆಮೇಲೆ ಹಾಲೆಲೂಯಾ. ಆತನು ನಿಮ್ಮ ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನು ಅನುಗ್ರಹಿಸುವಂತವನಾಗಿದ್ದಾನೆ. ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಅನುಗ್ರಹಿಸುವಂತವನಾಗಿದ್ದಾನೆ. ನಿಮ್ಮ ಮಹಿಮೆಯ ವಸ್ತ್ರವನ್ನು ಇದುವರೆಗೂ ಸೈತಾನನ್ನು ಕದ್ದುಕೊಂಡಿರಬಹುದು. ನಿಮಗಿದ್ದಂಥ ಎಲ್ಲ ಉತ್ಸಾಹ, ಸಂತೋಷವನ್ನು, ಚೈತನ್ಯವನ್ನು ಎಲ್ಲವನ್ನು ಅವನು ಕದ್ದುಕೊಂಡಿರಬಹುದು. ಆದರೆ ದೇವರು ಹೇಳುತ್ತಾ ಇದೆ, ನಾನು ನಿನಗೆ ಕೊಡುವಂಥ ಉತ್ಸಾಹ, ಸ್ತೋತ್ರದ ಮಹಿಮೆಯ ವಸ್ತ್ರವನ್ನು ನಾನು ನಿನಗೆ ಕೊಟ್ಟರೆ, ನಾನು ಒಂದು ಬಾರಿ ಬಾಗಿಲವನ್ನು ತೆರೆದರೆ, ನಾನು ಒಂದು ಬಾರಿ ನಿನಗೋಸ್ಕರ ಆಶೀರ್ವದಿಸಿದ ಬಾಗಿಲವನ್ನು ತೆರೆದರೆ ಅದು ಯಾವ ಮನುಷ್ಯನಿಂದಲೂ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ, ಅದು ಯಾವ ಮನುಷ್ಯನಿಂದಲೂ ಕದ್ದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ನೋಡ್ರಿ, ಆತನು ನನ್ನನ್ನು ಕಳಿಸುತ್ತಾನೆ. ಯಾಕೆ ಅಂತಂದ್ರೆ ಆತನು ಅಭಿಷಕ್ತರ ಮುಖಾಂತರ ಆತನ ಕಾರ್ಯಗಳನ್ನು ತಿಳಿಸುವುದಕ್ಕೆ ಇಷ್ಟಪಡುತ್ತಾನೆ. ಆತನು ತನ್ನ ವಾಕ್ಯದ ಮುಖಾಂತರ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಇಷ್ಟಪಡುತ್ತಾನೆ. ಆತನು ದರ್ಶನಗಳ ಮುಖಾಂತರ ಮಾತಾಡಲಿಕ್ಕೆ ಇಷ್ಟಪಡುತ್ತಾನೆ. ಆತನು ಪ್ರಾರ್ಥನೆ ಮುಖಾಂತರ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಇಷ್ಟಪಡುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ಯಾವ ಸ್ಥಳದಲ್ಲಿ ಇದ್ರೂ ಸರಿ, ನೀವು ಯಾವ ಬಂಧಕದಲ್ಲಿ ಇದ್ರೂ ಸರಿ, ಯಾವ ಬಡತನದಲ್ಲಿ ಇದ್ರೂ ಸರಿ, ಯಾವುದೇ ರೀತಿಯಲ್ಲಿ ನೀವು ಸೈತಾನನ ಬಂಧಕದಲ್ಲಿ ಸಿಲುಕಿದ್ರೂ ಸರಿ, ಆದರೆ ಕ್ರಿಸ್ತ ಯೇಸು ಹೇಳುತ್ತಾ ಇದ್ದಾನೆ, ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ನನ್ನ ರಕ್ಷಕನೆಂಬುದಾಗಿ. ಆತನು ನಿಮ್ಮನ್ನು ಬಿಡಿಸಲಿಕ್ಕೆ ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ಆತನು ನಿಮ್ಮನ್ನು ಎಬ್ಬಿಸಲಿಕ್ಕೆ ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟಿರಬಹುದು, ನೀನು ಬಡವನಾಗಿದೆಯಾ, ಬಡವಳಾಗಿದೆಯಾ ಎಂಬುದಾಗಿ. ಆದರೆ ಕ್ರಿಸ್ತ ಯೇಸು ಹೇಳುತ್ತಾ ಇದ್ದಾನೆ, ನಿಮಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೋಸ್ಕರವೇ ಅಭಿಷೇಕಿಸಿದನು ಎಂಬುದಾಗಿ. ಯೇಸು ಕ್ರಿಸ್ತನು ಒಂದು ವೇಳೆ ಭೂಲೋಕದಲ್ಲಿ ನರವತಾರವನ್ನು ಎತ್ತಿ ನಮಗೋಸ್ಕರ ಬರಲಿಲ್ಲ ಅಂತಂದ್ರೆ, ನಾವು ಯಾವಾಗಲೂ ಪಾಪದ ಜೀವಿತದಲ್ಲಿ, ಅನಾರೋಗ್ಯದಲ್ಲಿ, ಮರಣದಲ್ಲಿ ಎಷ್ಟು ಬಾರಿ ದಂಡನೆ ಅನುಭವಿಸಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ನಮಗೋಸ್ಕರ ಈ ಭೂಲೋಕದಲ್ಲಿ ಬಂದು ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ
ತನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಎಲ್ಲ ಪಾಪಗಳನ್ನು ಅನೀತಿಗಳನ್ನು ತೊಳೆದು ಶುದ್ಧೀಕರಿಸಿದರಿಂದಲೇ ಇವತ್ತು ನೀತಿವಂತರಾಗಿ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ನಿಂತಿದ್ದೇವೆ. ಆದ್ದರಿಂದ ಪ್ರಿಯ ಮಕ್ಕಳೇ, ಸೈತಾನನು ತರುವಂತ ಕಾಟಕ್ಕಾಗಲಿ, ಅವನು ತರುವಂತ ಭಯಕ್ಕಾಗಲಿ, ಅಪಾಯಕ್ಕಾಗಲಿ, ಕೇಡಕ್ಕಾಗಲಿ ಯಾವುದಕ್ಕೂ ನೀವು ಭಯಪಡಬೇಕೆಂಬ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಕ್ರಿಸ್ತ ಯೇಸು ನಮಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನಮ್ಮನ್ನು ವಿಮೋಚಿಸಿದ್ದಾನೆ, ರಕ್ಷಿಸಿದ್ದಾನೆ, ಕಾಪಾಡಿದ್ದಾನೆ. ಇನ್ನು ಮುಂದೆ ಕೂಡ ಆತನೇ ನಮ್ಮನ್ನು ಕಾಪಾಡುವಂತವನಾಗಿದ್ದಾನೆ. ದೇವರನ್ನು ಮಾತ್ರ ನಂಬೋಣ, ಕ್ರಿಸ್ತನನ್ನು ಮಾತ್ರ ನಂಬೋಣ. ಆತನೇ ನಮ್ಮ ರಕ್ಷಕನು. ಆತನನ್ನು ನಂಬುವವರು ಎಂದಿಗೂ ಅವಮಾನ ಹೊಂದುವುದಿಲ್ಲ. ಆತನನ್ನು ನಂಬುವವರು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಈ ಚಿಕ್ಕ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.